ಅಮ್ಮ ಏನೋ ಎಂದ್ರಂತೆ ಕಾಶ್ಮೀರ ಅಂದಾಗ ಬೇಡ ಟೆರರಿಸ್ಟ್ ಇದ್ದಾರೆ ಅಲ್ಲಿ ಅಂತ ಏನೋ ಅಂದ್ರಂತೆ. ಹೌದು ಸರ್, ಇದೇ ಏನೋ ಲಿವಿಂಗ್ ರೂಮಲ್ಲಿ ನಾನು, ನನ್ನ ತಮ್ಮ, ನಮ್ಮಮ್ಮ, ನಮ್ಮಪ್ಪ 4 ಜನ ಕೂತಿದ್ವಿ ಸರ್. ಆವಾಗ ನಮ್ಮ ತಮ್ಮ ಈ ಥರ 18ನೇ ತಾರೀಕು ಏಪ್ರಿಲ್ಲು ನಾನು ಸುಜಾತಾನ ಹವೀಶ್ನ ಕರ್ಕೊಂಡು ಕಾಶ್ಮೀರ ಹೋಗಿ ಬರ್ತಾ ಇದ್ದೀನಿ ಅಂತ ಹೇಳ್ದ ಸರ್. ನಮ್ಮಮ್ಮ ನಮ್ಮಪ್ಪ ಹತ್ರ ನನಗೆ ಮುಂಚೆನೇ ಗೊತ್ತಿತ್ತು, ನನಗೆ ಹೇಳಿದ್ದ ಹೋಗ್ಬಾ, ಬಿಕಾಸ್ ಬೋತ್ ಆಫ್ ದೆಮ್ ಭೂಷಣ್ಣು ಸುಜಾತ ಇಬ್ಬರು ವರ್ಕೋಹಾಲಿಕ್, ವೆರಿ ಡೆಡಿಕೇಟೆಡ್ ಟು ದೇರ್ ವರ್ಕ್ ಇಸ್ ವರ್ಷಿಪ್ ಆ ಥರ ಅವರಿಬ್ರು. ಸೊ ಬ್ರೇಕೇ ತಗೊಳ್ಳಲ್ಲ ಸರ್ ಅವರಿಬ್ರು. ಸೊ ಹಂಗಾಗಿ ಇವ್ನು ಯಾವಾಗ ವೆಕೇಶನ್ ಅಂತ ಹೇಳಿದ್ನೋ ನನಗನ್ಸಿದ್ದು ಐ ಥಿಂಕ್ ದೇ ಶುಡ್ ಗೋ ಹೆಡ್ ಫಾರ್ ದ ವೆಕೇಶನ್, ಹೋಗ್ಬಾ ಅಂತ ಹೇಳಿದೆ. ಅಪ್ಪ ಅಮ್ಮ ಹತ್ರ ಹೇಳ್ದ ಈ ಥರ ಕಾಶ್ಮೀರ್ಗೆ ಹೋಗ್ತಾ ಇದ್ದೀನಿ ಅಂದರು. ಅಮ್ಮ ಬೀಯಿಂಗ್ 10th ಸ್ಟ್ಯಾಂಡರ್ಡ್ ಪಾಸ್, ಇಮಿಡಿಯೇಟಾಗಿ ಅಮ್ಮ ಒಂದು ರೆಸ್ಪಾನ್ಸ್ ಬಂದಿದ್ದೇನೆಂದರೆ, ಏನೋ ಎಲ್ಲರೂ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗ್ತಾರೆ, ಎಂಜಾಯ್ ಮಾಡ್ಕೊಂಬರ್ತಾರೆ, ನೀನೇನೋ ಎಲ್ಲ ಬಿಟ್ಟು ಕಾಶ್ಮೀರ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇದೆಯಾ, ಬೇರೆ ಎಲ್ಲಾದ್ರೂ ಹೋಗೋಕ್ಕಾಗಲ್ವಾ, ಕಾಶ್ಮೀರರೆಲ್ಲ ಟೆರ್ರರಿಸ್ಟ್ ಇದ್ದಾರಂತೆ, ನೀ ಅಲ್ಲೇ ಹೋಗ್ಬೇಕು ಅಂತ ಇದೆಯಾ ಹೆಂಡತಿ ಮಗನ ಕರ್ಕೊಂಡು, ನಿಂಗೇನಾಯಿತು ಅಂತ ಹೇಳಿದ್ರು ಸರ್. ನನ್ನ ತಮ್ಮ ನಾನು ಇಬ್ಬರೂ ಸೇರಿ ನಮ್ಮಮ್ಮಗೆ, ಏನು ಮಾತಾಡ್ತಾ ಇದೆಯಮ್ಮ, ನಿನ್ನ ಕಾಲದ ಮಾತಾಡ್ತಾ ಇದೆಯಾ, ಇವಾಗ ಹೆಂಗಾಗಿದೆ ನಮ್ಮ ದೇಶ, ಕಾಶ್ಮೀರ್ ಎಷ್ಟು ಸೇಫ್ ಆಗಿದೆ, ಯಾವಾಗ ಲಾಸ್ಟ್ ಟೆರ್ರರಿಸ್ಟ್ ಅಟ್ಯಾಕ್ ಆಗಿದ್ದು ನಿನಗೆ ಗೊತ್ತಾ, ನನಗೇ ಗೊತ್ತಿಲ್ಲ, ಆ ಥರದ್ದು ನೀನು ಹೆಂಗೆ ಈ ಥರ ಮಾತು ಹೇಳ್ತೀಯ, ಇಟ್ ಈಸ್ ವೆರಿ ಸೇಫ್, ತುಂಬ ಚೆನ್ನಾಗಿದೆ, ಸ್ವಿಟ್ಜರ್ಲ್ಯಾಂಡ್ಗೆ ಏನಕ್ಕೆ ಹೋಗಬೇಕು, ನಮ್ಮ ದೇಶದಲ್ಲೇ ಸ್ವಿಟ್ಜರ್ಲ್ಯಾಂಡ್ ಇದೆ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ವಿ ಸರ್.